ನಮಸ್ಕಾರ ಮಂಗಳೂರು ಕರ್ನಾಟಕ. ನಮ್ಮ ಹತ್ರ ಇವತ್ತು ಇದೆ ರೇಡಿಯೋನ್ TVS ಅವ್ರದ್ದು. ಯಾವ ಥರ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಾಯ್ಸ್. ಈ ಬೈಕ್ ಬಂದು ಕಮ್ಯೂಟರ್ ಟೈಪ್ ಬೈಕ್ ಆಗಿರ್ತದೆ. ಅಂದರೆ ನಿಮಗೆ ಡೈಲಿ ಯೂಸೇಜ್ಗೆ ಒಂದು ಮೈಲೇಜಿಗೆ ಒಳ್ಳೆ ಗಾಡಿ ಬೇಕಂತಂದರೆ ಇದನ್ನು ನೀವು ರೆಕಮೆಂಡ್ ಮಾಡ್ಕೊಳ್ಬೋದು. TVS ಅವ್ರದ್ದು ರೇಡಿಯೋನ್. ಇದರದ್ದು ಫ್ರಂಟ್ ವ್ಯೂವಿಂದ ನೋಡೋದಾದರೆ ಇಲ್ಲಿ ನಿಮಗೆ DRL ಕೊಟ್ಟಿದ್ದಾರೆ, ಡೇ ಟೈಮ್ ರನ್ನಿಂಗ್ ಲೈಟ್, ಮತ್ತು ಅಲೋಜಿನ್ ಬಲ್ಬ್ ಬರ್ತದೆ, ಹೆಡ್ಲೈಟ್, ಮತ್ತು ಅಲೋಜಿನ್ ಇಂಡಿಕೇಟರ್ಸ್ ರೈಟ್ ಆ್ಯಂಡ್ ಲೆಫ್ಟ್. ಫ್ರಂಟ್ ವ್ಯೂವಿಂದ ನಿಮಗೆ ಈ ಥರ ಕಾಣ್ತದೆ ಗಾಡಿ. ಇದರದ್ದು ಫ್ರಂಟ್ ಸಸ್ಪೆನ್ಷನ್ ಬಂದು ಟೆಲಿಸ್ಕೋಪಿಕ್ ಆಯಿಲ್ಡ್ ಡ್ಯಾಂಪ್ಡ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇದರದ್ದು ನಿಮಗೆ ಫ್ರಂಟಲ್ಲಿ ಮತ್ತು ರಿಯರಲ್ಲಿ ಡ್ರಮ್ ಬ್ರೇಕ್ ನೋಡಲಿಕ್ಕೆ ಸಿಗ್ತದೆ. ಮತ್ತು ಇದರಲ್ಲಿ ನಿಮಗೆ 18 ಇಂಚಸ್ ಎಲೈ ವೀಲ್ನ ಯೂಸ್ ಮಾಡಿದ್ದಾರೆ ಫ್ರಂಟ್ ಆ್ಯಂಡ್ ಬ್ಯಾಕ್. ಮೇಯ್ನಾಗಿ ಬಂದು ಹಾರ್ಟ್ ಆಫ್ ದಿ ಬೈಕ್ ಅಂತಲೇ ಹೇಳ್ಬೋದು. ಇಂಜಿನ್ 109.7 cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ ಈ ಗಾಡಿ ಬರ್ತದೆ. ಇದರಲ್ಲಿ ನಿಮಗೆ 8.19 PS ಹಾರ್ಸ್ ಪವರ್ನ ಈ ಗಾಡಿ ಪ್ರೊಡ್ಯೂಸ್ ಮಾಡ್ತದೆ, ಮತ್ತು 8.7 Nm ಟಾರ್ಕ್ನ ಈ ಗಾಡಿ ಕೊಡ್ತದೆ. ಇದರದ್ದು ರೈಟ್ ವ್ಯೂವಿಂದ ನೋಡೋದಾದರೆ ನಿಮಗೆ ಇಲ್ಲಿ ಕ್ರ್ಯಾಶ್ ಗಾರ್ಡ್ ನೋಡಲಿಕ್ಕೆ ಸಿಗ್ತದೆ, ಮತ್ತು ಸೈಲೆನ್ಸರ್ ಕೊಟ್ಟಿದ್ದಾರೆ. ಇದರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಿಮಗೆ 180 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ TVS ಅಂತ ಒಂದು ಲೋಗೋ ಇದೆ. ಇಲ್ಲಿ ನಿಮಗೆ ಕಿಕ್ಕರ್ ಬರ್ತದೆ. ಇದರಲ್ಲಿ ಇದು ರೈಡರ್ ಫುಟ್ ಪ್ಯಾಗ್, ಇದು ಬ್ರೇಕ್ ಪೆಡಲ್, ಮತ್ತು ಇಲ್ಲಿ ಪಿಲಿಯನ್ ಫುಟ್ ಪ್ಯಾಗ್ ಕೊಟ್ಟಿದ್ದಾರೆ, ಮತ್ತು ಒಂದು ಸೈಲೆನ್ಸರ್ ಕೊಟ್ಟಿದ್ದಾರೆ ಸಿಲ್ವರ್ ಕಲರಲ್ಲಿ. ನಿಮಗೆ ಇಲ್ಲಿ ಸಸ್ಪೆನ್ಷನ್ ಬರ್ತದೆ. ಇದರಲ್ಲಿ ಡುವೆಲ್ ರಿಯರ್ ಸಸ್ಪೆನ್ಷನ್, 5 ಸ್ಟೆಪ್ ಅಡ್ಜಸ್ಟೇಬಲ್, ಎರಡು ಕಡೆ ಕೂಡ ಬರ್ತದೆ. ಇಲ್ಲಿ ರೇಡಿಯೋನ್ ಅಂತ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ನಿಮಗೆ ಹ್ಯಾಂಗ್ ಮಾಡಲಿಕ್ಕೆ ಒಂದು ಹುಕ್ಕು ಕೊಟ್ಟಿದ್ದಾರೆ. ಈ ಥರ ಬರ್ತದೆ ರೈಟ್ ಸೈಡಿಂದ. ಸೈಲೆನ್ಸರ್ ನೋಟ್ ಒಂದು ಕೇಳ್ಕೊಂಡು ಬರೋಣ ಯಾವ ಥರ ಬರ್ತದೆ ಅಂತ. ಹೈಡ್ಲಿಂಗಲ್ಲಿ ಈ ಥರ ಸೌಂಡ್ ಬರ್ತದೆ. ನೆಕ್ಸ್ಟ್ ಇದರದ್ದು ರೈಡರ್ ವ್ಯೂವಿಂದ ನೋಡೋದಾದರೆ ಇಲ್ಲಿ ನಮಗೆ ಮೀಟರ್ ಕಾಣ್ತದೆ. ಮೀಟರಲ್ಲಿ RPM, ಓಡೋಮೀಟರ್ ಸ್ಪೀಡ್, ಮತ್ತು ನ್ಯೂಟ್ರಲ್ ಇಂಡಿಕೇಶನ್, ಮತ್ತು ಇಲ್ಲಿ ರೈಟ್ ಸೈಡಲ್ಲಿ ಫ್ಯೂಲ್ ಇಂಡಿಕೇಶನ್, ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇಂಡಿಕೇಶನ್ ನೋಡಲಿಕ್ಕೆ ಸಿಗ್ತದೆ. ಇದರದ್ದು ಲೆಫ್ಟ್ ಸೈಡಿಂದ ನೋಡೋದಾದರೆ ಇಲ್ಲಿ ಸ್ವಿಚಸ್ ಕೊಟ್ಟಿದ್ದಾರೆ. ಇಲ್ಲಿ ಪಾಸ್ ಸ್ವಿಚ್, ಮತ್ತು ಇಲ್ಲಿ ಡಿಮ್ ಡಿಪ್ಪರ್ ಸ್ವಿಚ್, ಇಂಡಿಕೇಟರ್ ಸ್ವಿಚ್ ಕೊಟ್ಟಿದ್ದಾರೆ, ಮತ್ತು ಹಾರ್ನ್ ಸ್ವಿಚ್, ಇಲ್ಲಿ ಕ್ಲಚ್ ಲಿವರ್ ಕೊಟ್ಟಿದ್ದಾರೆ. ಇದರದ್ದು ರೈಟ್ ಸೈಡಲ್ಲಿ ನೋಡೋದಾದರೆ ನಮಗೆ ಇಲ್ಲಿ ಹೆಡ್ಲೈಟ್ ಆನ್ ಆಫ್ ಸ್ವಿಚ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಸೆಲ್ಫ್ ಸ್ವಿಚ್ ಕೊಟ್ಟಿದ್ದಾರೆ, ಮತ್ತು ಒಂದು ಲಿವರ್ ಕೊಟ್ಟಿದ್ದಾರೆ, ಬ್ರೇಕ್ ಲಿವರ್, ಮತ್ತು ರೈಡ್ ಬೈ ಕೇಬಲ್ ಥ್ರಾಟಲ್ ಕೊಟ್ಟಿದ್ದಾರೆ. ರೈಡರ್ ವ್ಯೂವಿಂದ ಈ ಥರ ಕಾಣ್ತದೆ. ಈ ಗಾಡಿದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 10 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದು ನಿಮಗೆ ಅವರೇಜ್ ಅಂದರೆ ಹೈವೇಯಲ್ಲಿ 70 km/ಲೀಟರ್ ಮೈಲೇಜ್ ಕೊಡ್ತದೆ, ಮತ್ತು ರಿಸರ್ವ್ಗೆ 1.5 ಲೀಟರ್ ಫ್ಯೂಲ್ ಇದರಲ್ಲಿ ಇರಬೇಕು. ಒಳ್ಳೆ ಮೈಲೇಜ್ ಕೊಡ್ತದೆ ಇದು ಗಾಡಿ. ಇದರದ್ದು ಸೀಟ್ ನೋಡೋದಾದರೆ ತುಂಬ ಸಾಫ್ಟ್ ಉಂಟು. ಸೀಟ್ ಸಿಂಗಲ್ ಸೀಟ್ ಕೊಟ್ಟಿದ್ದಾರೆ, ಕಂಫರ್ಟೇಬಲ್ ಆಗಿ ರೈಡ್ ಮಾಡ್ಬೋದು. ಒಂದು 4 ಜನ ಅಂದರೆ ಇಬ್ಬರು ತಂದೆ ತಾಯಿ ಮತ್ತು ಇಬ್ಬರು ಮಕ್ಕಳು ಹೋಗೋದಾದರೆ ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು. ನಿಮಗೆ ಫ್ಯಾಮಿಲಿಗೆ ಒಂದು ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು. ಇದರದ್ದು ಸೀಟ್ ಹೈಟ್ ಬಂದು ನಿಮಗೆ 780 mm ಸೀಟ್ ಹೈಟ್ ಇದೆ. ಈ ಗಾಡಿದ್ದು ಕರ್ಬ್ ವೆಯ್ಟ್ ಬಂದು 113 kg ಉಂಟು ವೆಯ್ಟ್, ಟೋಟಲ್ ವೆಯ್ಟ್. ತುಂಬ ಲೈಟ್ ವೆಯ್ಟ್ ಉಂಟು ಗಾಡಿ ಮಾತ್ರ. ನಿಮ್ಗೇನಾದರೂ ಒಂದು ಒಳ್ಳೆ ಮೈಲೇಜ್ಗೆ ಬೈಕ್ ಬೇಕು, ಅಥವಾ ಕಾಲೇಜ್ಗೆ ಹೋಗ್ಲಿಕ್ಕೆ, ಅಥವಾ ಫ್ಯಾಮಿಲಿ ಜೊತೆ ಹೋಗ್ಲಿಕ್ಕೆ ಒಂದು ಒಳ್ಳೆ ಬೈಕ್ ಬೇಕಂತಂದರೆ ಈ ಬೈಕ್ ಇದೆ 110 cc ಅಲ್ಲಿ. ತುಂಬ ಒಳ್ಳೆ ಗಾಡಿ, ಒಳ್ಳೆ ಮೈಲೇಜ್ ಕೂಡ ಕೊಡ್ತದೆ ಇದು ಗಾಡಿ. ನಿಮಗೆ ನಿಮ್ಮ ಹತ್ರ ಏನಾದರೂ ಬೇರೆ ಬೈಕ್ ಇದ್ದು ಒಂದು ಹೈಯರ್ CC, ನಿಮ್ಗೆ ಏನಾದರೂ ಮೈಲೇಜ್ ಸಿಗ್ತಿಲ್ಲ ಅಂದರೆ ನಿಮ್ಮದು ಡೈಲಿ ಆಫೀಸ್ಗೆ ಅಥವಾ ಎಲ್ಲಿಯಾದರೂ ನಿಮಗೆ ಹೋಗ್ಕೊಂಡು ಬರಲಿಕ್ಕೆ ಒಂದು ಒಳ್ಳೆ ಮೈಲೇಜ್ ಇರೋ ಗಾಡಿ ಅಂತ ಅಂದರೆ ಇದು TVS ಅವ್ರದ್ದು ರೇಡಿಯನ್ 110 cc ಇದು. ಸೂಪರ್ ಉಂಟು ಗಾಡಿ ಮಾತ್ರ. ನೆಕ್ಸ್ಟ್ ಇದರಲ್ಲಿ ನಿಮಗೆ 2 ಕೇಬಲ್ ಕೊಟ್ಟಿದ್ದಾರೆ. ಇದು ಕೇಬಲ್ ಯಾಕೆ ಕೊಟ್ಟಿದೆ ಅಂತ ಕೇಳ್ಬೋದು. 2 ಕೇಬಲ್ ಇದು ಯಾಕಂತಂದರೆ ಇದು ನಿಮಗೆ ಕಾಂಬಿ ಬ್ರೇಕಿಂಗ್ ಬರುದು ಇದರಲ್ಲಿ ಡ್ರಮ್ಮಲ್ಲಿ. ಇವಾಗ ನೀವು ಏನಾದರೂ ರಿಯರ್ ಇದ್ದು ಬ್ರೇಕ್ ಹಿಡಿತೀರಾ ಅಂತಂದರೆ ಆಟೋಮೆಟಿಕ್ ಆಗಿ ಫ್ರಂಟ್ ಇದ್ದು ಬ್ರೇಕ್ ಸಹ ಅಪ್ಲೈ ಆಗ್ತದೆ. ಅದಕ್ಕೋಸ್ಕರ ನಿಮಗೆ ಇದರಲ್ಲಿ 2 ಕೇಬಲ್ ಬರ್ತದೆ. ಇದರದ್ದು ಟಾಪ್ ವೇರಿಯಂಟಲ್ಲಿ ನಿಮಗೆ ಡಿಸ್ಕ್ ಕೂಡ ಅವೈಲೇಬಲ್ ಇದೆ. ಇದು ಬೇಸ್ ಮತ್ತು ಇದು ಮಿಡ್ ವೇರಿಯಂಟ್. ನಿಮಗೆ ಬೇಸ್ ಮತ್ತು ಮಿಡ್ಡಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಅವೈಲೇಬಲ್ ಇರೋದು. ಅದರಲ್ಲಿ ನಿಮಗೆ ಕಾಂಬಿ ಬ್ರೇಕಿಂಗ್ ಕೂಡ ಬರ್ತದೆ. ನಮಗೆ ಒಂದು ಒಳ್ಳೆ ಮೈಲೇಜ್ ಗಾಡಿ ಬೇಕಂತಂದ್ರೆ ಈ ಗಾಡಿನ ತೆಗಿಬಹುದು. ನಿಮಗೆ ಪರ್ಫಾರ್ಮೆನ್ಸ್ ಅಥವಾ ಲುಕ್ ಇದೆಲ್ಲ ಮ್ಯಾಟರ್ ಆಗಲ್ಲ ಇದರಲ್ಲಿ. ನಮಗೆ ಓನ್ಲಿ ಮೈಲೇಜ್ ಮ್ಯಾಟರ್ ಆಗ್ತದೆ.
ಅದಕ್ಕೋಸ್ಕರ ತುಂಬಾ ಜನ ನಮ್ಗೆ ಅಂದ್ರೆ ಜಾಸ್ತಿ ಮೈಲೇಜ್ ಇರೋ ಗಾಡಿ ಇದ್ರೆ ಒಂದು ಒಳ್ಳೇದಿರ್ತದೆ ಅಂತ ನೀವು ರೇಡಿಯೋನ್ನ ನಾನು ನಿಮ್ಗೆ ಪ್ರಿಫರ್ ಮಾಡ್ತೇನೆ. ಒಳ್ಳೆ ಉಂಟು ಗಾಡಿ ಇದು. ಇದರದ್ದು ಲೆಫ್ಟ್ ಸೈಡ್ ಇಂದ ನೋಡುದಾದ್ರೆ ಸೇಮ್ ನಿಮ್ಗೆ ಇಲ್ಲಿ ಕ್ರಾಶ್ ಗಾರ್ಡ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ TVS ಅಂತ ಲೋಗೋ ಇದೆ. ಇದರದ್ದು ಗೇರ್ ಬಾಕ್ಸ್ ಟ್ರಾನ್ಸ್ಮಿಷನ್ ಬಂದು 4 ಸ್ಪೀಡ್ ಗೇರ್ ಬಾಕ್ಸ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಇದರಲ್ಲಿ 4 ಗೇರ್ ಬರ್ತದೆ. ಮತ್ತೆ ಇಲ್ಲಿ ಸೈಡ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಅದರ ಕೆಳಗಡೆ ಮೈನ್ ಸ್ಟ್ಯಾಂಡ್ ಕೂಡ ಇದರಲ್ಲಿ ಉಂಟು. ಮತ್ತೆ ಇಲ್ಲಿ ರೈಡರ್ ಫುಟ್ ಪ್ಯಾಗ್ ಮತ್ತೆ ಗೇರ್ ಪೆಡಲ್, ಇದರಲ್ಲಿ ಫ್ರಂಟ್ ಸಹ ನಿಮಗೆ ಪೆಡಲ್ ಮಾಡ್ಬೋದು, ಹಿಂದೆ ಸಹ ಪೆಡಲ್ ಮಾಡ್ಬೋದು, 2 ಸಹ ಆಪ್ಷನ್ ಉಂಟು. ಮತ್ತೆ ಇಲ್ಲಿ ನಿಮಗೆ ಪಿಲಿಯನ್ ಫುಟ್ ಪ್ಯಾಕ್ ಕೊಟ್ಟಿದ್ದಾರೆ. ಇಲ್ಲಿ ಲೇಡೀಸ್ ಫುಟ್ ರೆಸ್ಟ್ ಮತ್ತೆ ಸಾರಿ ಗಾರ್ಡ್ ಬರ್ತದೆ. ಸೇಮ್ ಇದರಲ್ಲಿ 2 ಸಸ್ಪೆನ್ಷನ್ ಬರ್ತದೆ, 5 ಸ್ಟೆಪ್ ಅಡ್ಜಸ್ಟೇಬಲ್ ಸಸ್ಪೆನ್ಷನ್. ನೆಕ್ಸ್ಟ್ ಇದ್ರದ್ದು ಟೈಲ್ ನೋಡುದಾದ್ರೆ ಇಲ್ಲಿ ಟೈಲ್ ಲೈಟ್ ಕೊಟ್ಟಿದ್ದಾರೆ, ಹ್ಯಾಲೋಜಿನ್ ಇಂಡಿಕೇಟರ್ಸ್, ಮತ್ತೆ ಇಲ್ಲಿ ನಂಬರ್ ಪ್ಲೇಟ್ ಬರ್ತದೆ. ಇಲ್ಲಿ ನಿಮಗೆ ಹಿಂದೆ ಕ್ಯಾರಿಯರ್ ಕೂಡ ಕೊಟ್ಟಿದ್ದಾರೆ, ಗ್ರ್ಯಾಬ್ ಹ್ಯಾಂಡಲ್ ತರ ಕೂಡ ಹಿಡಿಬಹುದು, ಅಥವಾ ಏನಾದ್ರೂ ನಿಮಗೆ ಕ್ಯಾರಿ ಮಾಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಕ್ಯಾರಿಯರ್ ಕೊಟ್ಟಿದ್ದಾರೆ. ಲಾಸ್ಟಿಗೆ ಬಂದು ಇದ್ರದ್ದು ಪ್ರೈಸ್, ಇದ್ರದ್ದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ 91,000 ಇಂದ ಸ್ಟಾರ್ಟ್ ಆಗ್ತದೆ. ಮತ್ತೆ ಇದು ಟಾಪ್ ಹ್ಯಾಂಡ್ ಅಲ್ಲಿ ನಿಮಗೆ 1,06,000 ತನಕ ಆಗ್ತದೆ. ಇದರದ್ದು ಟಾಪ್ ವೇರಿಯಂಟ್, ಅದರಲ್ಲಿ ನಿಮಗೆ ಮೀಟರ್ ಮತ್ತೆ ಡಿಸ್ಕ್, ಫ್ರಂಟ್ ಡಿಸ್ಕ್ ಬರ್ತದೆ, ಮೀಟರ್ ಚೇಂಜ್ ಆಗ್ತದೆ. ನಿಮ್ಗೆ ಏನಾದ್ರೂ ಈ ಗಾಡಿದ ಎಂಕ್ವೈರಿ ಅಥವಾ ಪರ್ಚೇಸ್ ಏನಾದ್ರೂ ಮಾಡ್ಲಿಕ್ಕೆ ಇದ್ರೆ ನಮ್ದು ನಿಯರೆಸ್ಟ್ ಶೋರೂಮ್ ಮ್ಯಾಂಗ್ಳೂರಲ್ಲಿ ಮಲ್ಲಿಕಟ್ಟೆ ಸಾಯಿರಾದ TVS ಅಂತ ಇದೆ, ಅಲ್ಲಿ ಬಂದು ವಿಸಿಟ್ ಮಾಡ್ಕೊಳ್ಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ಇದೇ ತರ ನಾನು ವಿಡಿಯೋ ಮಾಡ್ತಾ ಇರ್ತೇನೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.